Hello everyone, welcome to my videos. Myself Ashwin Nair. From today, let we discuss about that unit number 5, justice above self. Okay, which are the important glossary words in this chapter? Let me see them. The first word, bond, B-O-N-D, bond. So bond means it is to the strong connection, the strong relationship. ಸೊ ಅಂದರೆ ಆತ್ಮೀಯವಾದಂತಹ ಒಂದು ಬಂಧುತ್ವ ಅಂಥೇಳಿ ಹೇಳ್ಬೋದು. ಆ್ಯಂಡ್ ದೆನ್ ಅಲೋಯನ್ಸ್, ALLOWANCE. ಸೊ ಅಲೋಯನ್ಸ್ ಮೀನ್ಸ್ ಆ್ಯನ್ ಅಮೌಂಟ್ ಆಫ್ ಮನಿ ಗಿವನ್ ರೆಗ್ಯುಲರ್ಲಿ. ಸೊ ಅಂತಂದರೆ ಪರಿಹಾರ ಧನವನ್ನಾಗಿ ಸ್ವಲ್ಪ ಅಮೌಂಟನ್ನು ಮಂತ್ಲಿನೋ ಅಥವಾ ಡೈಲಿನೋ ಕೊಡುವಂಥದ್ದು. Nominate, NOMINATE. So nominate means proposal to suggest someone's name. ಯಾರನ್ನಾರ ಒಬ್ಬರನ್ನ ಸೆಲೆಕ್ಟ್ ಮಾಡುವಂಥದ್ದು ಅಥವಾ ಹೆಸರನ್ನ ಸೂಚಿಸುವಂಥದ್ದು ಆಗ್ತದೆ. Obvious, OBVIOUS. Obvious means clear. And then defense, DEFENCE. Defense means something said into the support. So ಬೆಂಬಲವನ್ನು ನೀಡುವಂಥದ್ದು. And then seldom, SELDOM. Seldom means rarely, ಅಪರೂಪ ಅಥವಾ ವಿರಳ ಅನ್ನೋ ಮೀನಿಂಗನ್ನು ಕೊಡ್ತದೆ. Obviously revenge, you have to know that something made to be somebody suffer. ಸೇಡನ್ನು ತೀರಿಸ್ಕೋ. Ruin, RUIN, the something that the causes to the loss. Propose, it means suggested, ಸೂಚನೆ ಅಥವಾ ಪ್ರಸ್ತಾಪವನ್ನು ಮಾಡುವಂಥದ್ದು. And then the realized, become aware of, ಸೊ ಅರ್ಥ ಮಾಡಿಕೊಳ್ಳೋದು ಅನ್ನೋದಾಗ್ತದೆ. And then dignity, ಸೊ dignity means to respectful manner, ಸೊ ಘನತೆ ಅಥವಾ ಗೌರವವನ್ನು ಏನು ಮಾಡೋದು ಸೂಚಿಸೋದು. And then disability, so it is the meaning of the physical problem, ಸೊ ದೈಹಿಕ ತೊಂದರೆಗಳನ್ನು ಅನುಭವಿಸೋದು. ಸೊ these are all words to be very important in this glossary words. And next we have to go there in the question and answer. Okay, that first one. So how was the bond of friendship between the Juman and Algu? So Algu and then Juman Shaikh, ಇವರಿಬ್ಬರ ನಡುವಿನ ಫ್ರೆಂಡ್ಶಿಪ್ಪು ಎಷ್ಟೊಂದು ಗಟ್ಟಿಯಾಗಿತ್ತು. ಹೌ ದ ಬಾಂಡ್ ಆಫ್ ಫ್ರೆಂಡ್ಶಿಪ್ ಬಿಟ್ವೀನ್ ದ ಜುಮನ್ ಆ್ಯಂಡ್ ಅಲ್ಗು ನೋಡ್ತಾ ಹೋಗೋಣ. ಸೊ ಜುಮನ್ ಶೈಕ್ ಆ್ಯಂಡ್ ಅಲ್ಗು ಚೌಧರಿ ವರ್ ದ ಗುಡ್ ಫ್ರೆಂಡ್. The both of them believed each other when either them went away from the village, the other looked after his family. People respected the both very much. ಸೊ ಜುಮನ್ ಶೈಕ್ ಮತ್ತು ಅಲ್ಗು ಚೌಧರಿ ದೇರ್ ವರ್ ದ ಗುಡ್ ಫ್ರೆಂಡ್, ಒಳ್ಳೆ ಸ್ನೇಹಿತರು ಕೂಡ. ಬೋತ್ ಆಫ್ ದೆಮ್ ಬಿಲೀವ್ಡ್ ದ ಈಚ್ ಅದರ್, ಸೊ ಒಬ್ರನ್ನ ಒಬ್ರು ಅವರು ತುಂಬ ನಂಬಿಕೆ ಇಟ್ಟಿದ್ದಂಥವ್ರು. ಸೊ ವೆನ್ ಐದರ್ ಆಫ್ ದೆಮ್ ವೆಂಟ್ ಅವೇ ಫ್ರಮ್ ದ ವಿಲೇಜ್, ಯಾರು ಒಬ್ಬ ಅವ್ರ ಫ್ಯಾಮಿಲಿ ಒಬ್ಬ ಯಾವ್ದಾರ ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ರೆ, ದ ಅದರ್ ಲುಕ್ಡ್ ಆಫ್ಟರ್ ಹಿಸ್ ಫ್ಯಾಮಿಲಿ, ಸೊ ಇನ್ನೊಬ್ಬ ಆ ಫ್ಯಾಮಿಲಿಯನ್ನು ನೋಡ್ಕೊಳ್ತಾ ಇದ್ದ. ಸೊ ಹೀಗೆ ದ ಬೋತ್ ವರ್ ಟು ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್. ಅವರಿಬ್ಬರು ಕೂಡ ತುಂಬ ಮರ್ಯಾದೆಯನ್ನು ಆ ಜನರು, ಊರಿನ ಜನರು ಕೊಡ್ತಾ ಇದ್ರು. And then next second one question, on what condition did Juman aunt transfer her property? ಸೊ ಯಾವುದ ಒಂದು ಕಂಡೀಷನ್ ಆಧಾರದ ಮೇಲೆ ಜುಮನ್ಸ್ ಆಂಟ್ ಟು ಟ್ರಾನ್ಸ್ಫರ್ ದ ಪ್ರಾಪರ್ಟಿ ಟು ದ ಜುಮನ್. ಸೊ ಜುಮನ್ ಹ್ಯಾಡ್ ದ ಓಲ್ಡ್ ಆಂಟ್, ಜುಮನ್ಗೆ ಒಬ್ಳು ಓಲ್ಡ್ ಆಂಟ್ ಇದ್ಲು. ಹೂ ಹ್ಯಾಡ್ ಸಮ್ ಪ್ರಾಪರ್ಟೀಸ್, ಅವಳಿಗೆ ಕೆಲವೊಂದು ಸ್ವಲ್ಪ ಪ್ರಾಪರ್ಟೀಸ್ಗಳು, ಆಸ್ತಿಗಳು ಇದ್ವು. ಶಿ ವಾಸ್ ಹೆಲ್ಪ್ಲೆಸ್, ಶಿ ವಾಸ್ ರೆಡಿ ಟು ಟ್ರಾನ್ಸ್ಫರ್ ಹರ್ ಪ್ರಾಪರ್ಟಿ ಟು ಹಿಮ್. ಸೊ ಹಾಗಾಗಿ ಅವಳು ಒಬ್ಬಳೇ ಇದ್ದಿದ್ದರಿಂದ
ಆಕೆಗೆ ಜೀವನ ನಡೆಸೋದು ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಜುಮನ್ಗೆ ತನ್ನ ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡಿ ತಾನಿರುವವರೆಗೂ ತನ್ನನ್ನು ಚೆನ್ನಾಗಿ ನೋಡ್ಕೋ ಅನ್ನೋ ಒಂದು ಕಂಡೀಷನ್ಗೆ ಬರ್ತಾಳೆ. ಯಾರು? ಜುಮನ್ ಆಂಟ್. And the next one. So what did the aunt demanded to set up a separate kitchen? ಸೊ ಹಾಗಾದರೆ ಆ ಓಲ್ಡ್ ಆಂಟು ಏನು ಬೇಡಿಕೆಯನ್ನು ಇಡ್ತಾಳೆ? ತಾನು ಸಪ್ರೇಟ್ ಕಿಚನ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ಕೆ, ನಾನು ಸಪ್ರೇಟ್ ಕಿಚನ್ ಮಾಡ್ಕೋಬೇಕು, ಅದಕ್ಕೆ ನನಗೊಂದು ಏನೋ ಅಮೌಂಟನ್ನು ಕೇಳ್ತಾಳೆ, ಡಿಮ್ಯಾಂಡ್ ಮಾಡ್ತಾಳೆ, ಬೇಡಿಕೆಯನ್ನು ಇಡ್ತಾಳೆ ಜುಮ್ಮನ್ ಎದುರುಗಡೆ. ಸೊ ವಾಟ್ ವಾಸ್ ದ ಡಿಮ್ಯಾಂಡೆಡ್? Okay, let's see that answer. The aunt demanded to give her the monthly allowance to set up a separate kitchen. So, Barta Juman wife, she is not could treat very well to Juman aunt. So, the Juman aunt, she is very insulted. Tumba insult ಅನ್ನು ಅನುಭವಿಸ್ಬಿಟ್ಲು ಜುಮನ್ ವೈಫ್ ಇಂದ. ಸೊ ಹಾಗಾಗಿ she is decided to now to demanded to give her the monthly allowance to set up a separate kitchen. ಹಾಗಾಗಿ ನನ್ನ ಅಡುಗೆನ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನನಗೆ ಮಂತ್ಲಿ ಒಂದಿಷ್ಟು ಅಮೌಂಟನ್ನು ಸ್ವಾಲೋಸನ್ನು ಕೊಡು ಅಂಥೇಳಿ ಜುಮನ್ ಆನ್ ಸೇಸ್ ಟು ಜುಮನ್. Okay, look at that fifth one question. How did the people react to the old lady when he went explaining her plight? So in the panchayat hatra ಬಂದ್ಬಿಟ್ಟು ಆ ಓಲ್ಡ್ ಲೇಡಿ ತನ್ನ ಗೋಳನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೌ ಡಿಡ್ ದ ಪೀಪಲ್ ರಿಯಾಕ್ಟ್ ದ್ಯಾಮ್? ಜನರು ಹೇಗೆ ರಿಯಾಕ್ಟ್ ಮಾಡಿದರು? ಓಕೆ, ಲುಕ್ ಅಟ್ ದಟ್ ಆನ್ಸರ್. ಸಮ್ ಸಿಂಪಥೈಸ್ಡ್ ವಿತ್ ಹರ್, ಅಯ್ಯೋ ಪಾಪ ಅಂತ ಅಂದರು. ಅದರ್ ಲಾಫ್ಡ್ ಎಟ್ ಹರ್, ಸಮ್ ಅದರ್ ಈಕೆಯ ಪೊಸಿಷನ್ನ ನೋಡಿ ನಗಾಡಲಿಕ್ಕೆ ಶುರು ಮಾಡಿದ್ರು. ಎ ಫ್ಯೂ ಅದರ್ ಅಡ್ವೈಸ್ಡ್ ಹರ್ ಟು ಮೇಕ್ ಇಟ್ ಅಪ್ ವಿತ್ ಹರ್ ನೆಫ್ಯೂ ವಿತ್ ಹಿಸ್ ವೈಫ್ಸ್. ಸೊ ಸಮ್ ಅದರ್ಸ್ ಟು ಅಡ್ವೈಸ್ ಮಾಡ್ತಾರೆ, ಅಯ್ಯೋ ಹೇಗೋ ಇರೋಳು ಒಬ್ಳು ಇದೆಯಪ್ಪ, ಹೆಂಗೋ ಜುಮ್ಮನ್ ವೈಫ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಾರ್ದಾ ಅಂಥೇಳಿ ರಿಯಾಕ್ಟನ್ನು ಮಾಡ್ತಾರೆ. ಇದು ನಿಮಗೆ ಡೆಫಿನೆಟ್ಲಿ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು ಇದಾಗಿ ಇರ್ತಾರೆ. ನೆಕ್ಸ್ಟ್ 1 ಮಾರ್ಕ್ಸ್. ಸೊ ವೈ ಡಿಡ್ ಅಲ್ಗು ಚೌಧರಿ ಸೇಸ್ ದಟ್ ಹಿ ಕುಡ್ ನಾಟ್ ಗೆಟ್ ಅಗೇನೆಸ್ಟ್ ದ ಜುಮನ್? ಯಾಕಂದರೆ ಜುಮನ್ ವಾಸ್ ದ ಬೆಸ್ಟ್ ಫ್ರೆಂಡ್ ಆಫ್ ಅಲ್ಗು ಚೌಧರಿ. ಸೊ ದ ಅಲ್ಗು that he could not against the Juman. Okay, let me see the next one. So what was the Juman opinion about the panchayat? So panchayat ಬಗ್ಗೆ ಜುಮನ್ನ ಒಪಿನಿಯನ್ ಏನು? Okay, look at that answer. The voice of the panchayat is the voice of God was the opinion of Juman about the panchayat. ಪಂಚಾಯತಿ ವಾಕ್ಯವೇ ದೇವರ ವಾಕ್ಯ ಅಂಥೇಳಿ ದ ಜುಮನ್ ಈ ಹ್ಯಾಸ್ ಟು ಒಪಿನಿಯನ್ ಅಬೌಟ್ ದಟ್ ದ ಪಂಚಾಯತ್. Okay, look at that in the third one. So what decision did Algu give after listening to Juman and his aunt? So what was the decision after listening to the panchayat, the Juman and his aunt? Okay, ಅಲ್ಗೂ ಪಂಚಾಯಿತಿಯ ಡಿಸಿಷನ್ ಪ್ರಕಾರ ಅಲ್ಗು ಚೌಧರಿ ಪಂಚಾಯಿತಿಯ ತೀರ್ಮಾನವನ್ನು ಜಡ್ಜ್ಮೆಂಟನ್ನಲ್ಲಿ ಏನನ್ನು ಕೊಡ್ತಾನೆ, ಯಾರಿಗೂ ಏನನ್ನು ಹೇಳ್ತಾನೆ ಅನ್ನೋದು ದಿಸ್ ಇಸ್ ದ ಕ್ವಶನ್ ಆಗಿರ್ತದೆ. ಸೊ ಅಲ್ಗು ಗೇವ್ ದ ಡಿಸಿಷನ್. ಅಲ್ಗು ಈಗ ಪಂಚಾಯಿತಿಯ ಜಡ್ಜ್ ಆಗಿ ತೀರ್ಪನ್ನು ನೀಡ್ತಾ ಇದ್ದಾನೆ. Juman must pay his aunt a monthly allowance or else the property must to go back to his aunt. ಸೊ ಪಂಚಾಯತಿ ತೀರ್ಮಾನ ಪ್ರಕಾರ
that Juman, he must pay his um, aunt a monthly allowance. ಆಕೆಯ ಆಂಟಿಗೆ ಮಂತ್ಲಿ ಅಲೋವೆನ್ಸ್ ಸ್ವಲ್ಪ ಹಣವನ್ನು ಕೊಡಬೇಕು. ಕೊಡೋಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಎಲ್ಸ್ ದಟ್ ಪ್ರಾಪರ್ಟಿ ಮಸ್ಟ್ ಗೋ ಬ್ಯಾಕ್ ಟು ಹಿಸ್ ಆಂಟ್. ಇಟ್ ಮೀನ್ಸ್ ಆಕೆಯಿಂದ ಪಡ್ಕೊಂಡಂತಹ ಪ್ರಾಪರ್ಟೀಸ್ನ ಮತ್ತೆ ಆ ಆಂಟಿಗೆ ಕೊಡಬೇಕು ಅಂಥೇಳಿ ದ ಅಲ್ಗು ಚೌಧರಿ ಈ ಹ್ಯಾಸ್ ಟು ಸೇಸ್ ದಟ್ ದ ಡಿಸಿಷನ್ಸ್ ಇನ್ ದಟ್ ಪಂಚಾಯತ್. Okay, this is also one of the very important question. So why were Algu and Juman the seldom seems together after the panchayat? ಸೊ ಈ ಪಂಚಾಯತಿ ತೀರ್ಮಾನ ಆದ ನಂತರ ಅಲ್ಗು ಮತ್ತು ಜುಮನರ ನಡುವೆ ಏನಾಯಿತು, ಒಬ್ರಿಗೊಬ್ರು ಕಂಡ್ರೆ ಯಾಕೆ ಸಹಿಸ್ತಾ ಇರಲಿಲ್ಲ ಅಂತೇಳಿ. ದ ಡಿಸಿಷನ್ ಗಿವನ್ ಬೈ ದ ಅಲ್ಗು ವಾಸ್ ಅಗೇನೆಸ್ಟ್ ಜುಮಾನ್. ಸೊ ವೆನ್ ಅಲ್ಗು ಚೌಧರಿ ಹ್ಯಾಸ್ ಟು ಗಿವನ್ ಟು ದ ಜಡ್ಜ್ಮೆಂಟ್, ಹಿ ವಾಸ್ ದ ಅಗೇನೆಸ್ಟ್ ಆಫ್ ದ ಜುಮನ್. ಜುಮನ್ನು ಅಲ್ಗು ಚೌಧರಿನ ಅಗೇನೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದ. ಥ್ರೂ ದ ಡಿಸಿಷನ್ ವಾಸ್ ಟ್ರೂ, ಆತ ಹೇಳಿದಂತಹ ಜಡ್ಜ್ಮೆಂಟು ಕರೆಕ್ಟಾಗೇ ಇತ್ತು. ಸೊ ದೇ ವರ್ ಸೆಲ್ಡಮ್ ಸೀಮ್ಸ್ ಟುಗೆದರ್ ಆಫ್ಟರ್ ದ ಪಂಚಾಯತ್. ಸೊ ಸೆಲ್ಡಮ್ ಸೀಮ್ಸ್ ಅಂತ ಹೇಳಿದ್ರೆ ಒಬ್ಬರು ಕಂಡ್ರೆ ಒಬ್ಬರು ಆಗ್ತಾ ಇರಲಿಲ್ಲ. ಸೊ ಹಾಗೆ ದ್ವೇಷವನ್ನು ಜುಮನ್ನು ಅಲ್ಗು ಮೇಲೆ ಮಾಡ್ತಾ ಇದ್ದ. ಜುಮನ್ ಸಾ ಅಲ್ಗು ವಾಸ್ ಆನ್ ಎನಿಮಿ ಆ್ಯಂಡ್ ವಾಂಟೆಡ್ ಟು ಟೇಕ್ ರಿವೆಂಜ್ ಆಫ್ಟರ್ ದ ಪಂಚಾಯತ್. ಸೊ ಅದಕ್ಕೆ ಅಲ್ಗು ಜುಮನ್ ಹೇಳ್ತಾನಂತೆ ಅಲ್ಗುಗೆ, ನೀನು ನನ್ನ ಶತ್ರು, ನಾನು ನಿನ್ನ ವಿರುದ್ಧ ಸೇಡನ್ನು ತೀರಿಸ್ಕೊತೀನಿ ಅಂತ ಹೇಳಿ ಹೇಳ್ತಾನಂತೆ. Okay, next question. Who did Algu sell his bullock to? ಅಲ್ಗು ತನ್ನ ಎತ್ತನ್ನು ಯಾರಿಗೆ ಕೊಡ್ತಾನೆ? ಸೊ ಅಲ್ಗು ಸೋಲ್ಡ್ ಹಿಸ್ ಬುಲ್ಲಕ್ ಟು ಸಾಂಜು ಸಾಹು, ಎ ಕಾರ್ಟ್ ಡ್ರೈವರ್ ಆಫ್ ದ ವಿಲೇಜ್. ಸೊ ಅಲ್ಗು ಚೌಧರಿ ವಾಸ್ ಸೋಲ್ಡ್ ಹಿಸ್ ಬುಲ್ಲಕ್ ಟು ಸಾಂಜು ಸಾಹು, ಒಬ್ಬ ವ್ಯಕ್ತಿಗೆ ಕೊಡ್ತಾನೆ. ಆ ಸಾಂಜು ಸಾಹು ಯಾರು ಅಂತ ಹೇಳಿದ್ರೆ ಎ ಕಾರ್ಟ್ ಡ್ರೈವರ್ ಆಫ್ ದ ವಿಲೇಜ್. ಆ ವಿಲೇಜ್ನಲ್ಲಿ ಒಂದು ಜಡಗ ಗಾಡಿ ಅಥವಾ ಗಾಡಿಯನ್ನು ಓಡಿಸುವಂತನು ಆಗಿರ್ತಾನೆ. Okay, what happened to bullock brought by Sahu from Algu? ಸಾಹು ಆ ಬುಲಕ್ ಎತ್ತನ್ನು ಕೊಂಡ್ಕೊಂಡ್ಮೇಲೆ ಏನಾಯಿತು, ಅಲ್ಗುವಿಂದ ಸಾಹು ಎತ್ತನ್ನು ಕೊಂಡ್ಕೊಂಡ ಮೇಲೆ ಏನಾಯಿತು ಅನ್ನೋದು ಕ್ವಶನ್ನು. ಉತ್ತರ ನೋಡ್ತಾ ಹೋಗೋಣ. ದ ಬುಲಕ್ ಬ್ರಾಡ್ ಬೈ ಸಾಹು ಫ್ರಮ್ ಅಲ್ಗು ವಾಸ್ ಡೆಡ್ ವಿತ್ ಇನ್ ಎ ಮಂತ್. ಸೊ ಯಾವಾಗ ಸಾಹು ಅಲ್ಗು ಈ ಹ್ಯಾಸ್ ಟು ಸೋಲ್ಡ್ ದ ಬುಲಕ್ ಟು ಸ್ಯಾಂಜು ಸಾಹು, ಮಾರ್ದ. ಸೊ ಆದಮೇಲೆ ವಿತಿನ್ ಎ ಮಂತ್ ದಟ್ ಬುಲಕ್ ವಾಸ್ ಡೈಡ್. ಆಫ್ಟರ್ ದ ನೆಕ್ಸ್ಟ್ ಪಂಚಾಯತ್, ಹೂ ಡಿಡ್ ಸಾಹು ನಾಮಿನೇಟೆಡ್ ದ ಹೆಡ್ ಪಂಚಾಯತ್. ಹಾಗಾದರೆ ಆ ಸಾಹು ಇದನ್ನೆಲ್ಲ ಬುಲಕನ್ನು ಪರ್ಚೇಸ್ ಮಾಡಿದಂತು. ಈಗ ತನಗೆ ನ್ಯಾಯ ಬೇಕು ಅಂಥೇಳಿ ಅಲ್ಗು ಚೌಧರಿ ಕೇಸ್ ಹಾಕ್ತಾನೆ, ಸಾಹು ನನಗೆ ಅಮೌಂಟ್ ಕೊಡ್ತಾ ಇಲ್ಲ ಬುಲಕ್ ಸೋಲ್ಡ್ ಮಾಡಿದ್ದು ಅಂತ. ಸೊ ಅವಾಗ ದ ಸಾಹು ನಾಮಿನೇಟೆಡ್ ದ ಹೆಡ್ ಪಂಚಾಯತ್. ಹೂ ಡಿಡ್ ಸಾಹು ನಾಮಿನೇಟೆಡ್ ದ ಹೆಡ್ ಪಂಚಾಯತ್. ಸಾಹು ಹಾಗಾದರೆ ಪಂಚಾಯತಿಯ ಹೆಡ್ ಆಗಿ ಯಾರನ್ನ ನೇಮಕ ಮಾಡ್ತಾನೆ ಅನ್ನೋ ಕ್ವಶನ್. ಓಕೆ, ಆನ್ಸರ್ ಈಸ್ ಸಾಹು ನಾಮಿನೇಟೆಡ್ ಜುಮನ್ ಆಸ್ ದ ಹೆಡ್ ಪಂಚಾಯತ್. ಹಾಗಾದರೆ ಜುಮನನ್ನು ಆ ಪಂಚಾಯತಿಯಲ್ಲಿ ಮೊದಲೇ ರಿವೆಂಜ್ ತೀರಿಸ್ಕೋಬೇಕು ಅಂತ ಇದ್ದ. ಸೊ ಈಗ ಅವನನ್ನೇ ಏನು ಮಾಡಿದ್ರು ಅಂತ ಹೇಳಿದ್ರೆ ಹೆಡ್ ಪಂಚಾಯತ್ ಆಗಿ ಮಾಡಿದ್ರು. ಅಲ್ಗು ಕುಡ್ ಓಕೆ, ಹೌ ಡಿಡ್ ಅಲ್ಗು ಫೀಲ್ ಹಿಯರಿಂಗ್ ದ ಜಡ್ಜ್ಮೆಂಟ್? ಸೊ ಆಫ್ಟರ್ ದ ಪಂಚಾಯತ್ ಅಲ್ಗು ಪಂಚಾಯತ್ ತೀರ್ಮಾನನ ಕೇಳಿದ ಮೇಲೆ ಹೇಗೆ ರಿಯಾಕ್ಟ್ ಮಾಡ್ದ, ಹೇಗೆ ಫೀಲ್ ಆದ? ಅಲ್ಗು ಕುಡ್ ನಾಟ್ ಕಂಟೈನ್ಸ್ ಹಿಸ್ ಫೀಲಿಂಗ್. ತನ್ನ ಫೀಲಿಂಗನ್ನು ಆತ ತಡ್ಕೊಳ್ಲಿಕ್ಕೆ ಆಗಲಿಲ್ಲ. ಹಿ ಸೆಡ್ ಲೌಡ್ಲಿ, ವಿಕ್ಟರಿ ಟು ದ ಪಂಚಾಯತ್, ದಿಸ್ ಈಸ್ ದ ಜಸ್ಟಿಸ್, ಗಾಡ್ ಲೈವ್ಸ್ ಇನ್ ದ ವಾಯ್ಸ್ ಆಫ್ ಪಂಚಾಯತ್
ಅಂದರೆ ಆ ಪಂಚಾಯತಿಲಿ ತನಗದಂಥ ದ್ರೋಹಕ್ಕೆ ಸರಿಯಾದ ತೀರ್ಮಾನವನ್ನು ಸಿಕ್ಕಿದೆ ಅಂತ ಅಂದ್ಕೊಂಡು ಈ ಸೆಡ್ ಲೌಡ್ಲಿ ಜೋರಾಗಿ ಹೇಳ್ತಾನಂತೆ, ವಿಕ್ಟರಿ ಟು ದ ಪಂಚಾಯತ್, ಇದಪ್ಪ ಪಂಚಾಯತಿ ತೀರ್ಮಾನ, ದಿಸ್ ಈಸ್ ದ ಜಸ್ಟಿಸ್, ಇದು ನ್ಯಾಯ ಅಂದರೆ. ದ ಗಾಡ್ ಲೈವ್ಸ್ ಇನ್ ದ ವಾಯ್ಸ್ ಆಫ್ ಪಂಚಾಯತ್. ಸೊ ದೇವರು ಈ ಜಡ್ಜ್ಮೆಂಟಿನ ವಾಯ್ಸ್ ಮೂಲಕ ಪಂಚಾಯತಿಲಿ ಏನಿದ್ದಾನೆ ಇದ್ದಾನೆ. ಸೊ ಪಂಚಾಯತಿ ತೀರ್ಮಾನನೇ ಅಂತಿಮ ತೀರ್ಮಾನ, ಪಂಚಾಯತಿಯ ವಾಕ್ಯವೇ ದೇವರ ವಾಕ್ಯ ಅಂಥೇಳಿ ಅಲ್ಗೂ ಈ ಹ್ಯಾಸ್ ಟು ಫೀಲ್ ನೌ. Okay, look at some other extracts. I am not wanted in your house. ನಾನು ನಿಮ್ಮ ಮನೇಲಂತೂ ಉಳಿಯಲ್ಲಪ್ಪ. ಸೊ ಈ ಸ್ಟೇಟ್ಮೆಂಟಲ್ಲಿ ಹೂ ಈಸ್ ರೆಫರ್ಡ್ ಟು ಆ್ಯಸ್ ಐ, ಇಲ್ಲಿ ಐ ಅಂದರೆ ಯಾರು? ದಟ್ ಈಸ್ ದ ಜುಮನ್ ಆನ್. ವೇರ್ ವಾಸ್ ದ ಸ್ಪೀಕರ್ ಆನ್ ಅನ್ವಾಂಟೆಡ್ ಪರ್ಸನ್? ಹಾಗಾದರೆ ಈ ವಾಕ್ಯವನ್ನು ಹೇಳಬೇಕಾದ್ರೆ ಸ್ಪೀಕರ್ ಎಲ್ಲಿದ್ದರು? Where was the speaker an unwanted person? So the speaker was an unwanted person, that is Juman house. What did the speaker demanded? ಹಾಗಾದ್ರೆ ಏನನ್ನ ಡಿಮ್ಯಾಂಡ್ ಮಾಡ್ತಾರೆ? ಐ ಅಂದರೆ ಜುಮನ್ ಆಂಟ್ ಏನನ್ನ ಡಿಮ್ಯಾಂಡ್ ಮಾಡ್ತಾರೆ? ಟು ಡಿಮ್ಯಾಂಡೆಡ್ ಟು ಗಿವ್ ಹರ್ ದ ಮಂತ್ಲಿ ಅಲವೆನ್ಸ್ ಟು ಸೆಟ್ ಅಪ್ ಎ ಸಪರೇಟ್ ಕಿಚನ್. ನನಗೆ ಮಂತ್ಲಿ ಒಂದಿಷ್ಟು ಅಮೌಂಟನ್ನು ಕೊಟ್ಬಿಡಿ, ನಾನು ಸಪ್ರೇಟ್ ಅಡುಗೆ ಮಾಡಿಕೊಂಡು ಸಪ್ರೇಟಾಗಿ ಇರ್ತೀನಿ ಅಂಥೇಳಿ ಜುಮನ್ ಆನ್ ಶಿ ಈಸ್ ಡಿಮ್ಯಾಂಡೆಡ್ ನಾವು. ಓಕೆ, ಇನ್ ದ ನೆಕ್ಸ್ಟ್ ಸೆಕೆಂಡ್ ಒನ್ ಎಕ್ಸ್ಟ್ರಾಕ್ಟ್, ಹೌ ಕ್ಯಾನ್ ಐ ಗೋ ಅಗೇನೆಸ್ಟ್ ಹಿಮ್? ನಾನು ಹೇಗೆ ಅವನ ವಿರುದ್ಧ ಹಾಕೊಂಡ್ಲಿ? ಓಕೆ, ಹೂ ಸೆಡ್ ದಿಸ್ ಲೈನ್ ಟು ಬಿ ಸೆಡ್ ದ ಅಲ್ಗು ಚೌಧರಿ. ಓಕೆ, ಹೂ ವಾಸ್ ನಾಟ್ ರೆಡಿ ಟು ಅಗೇನೆಸ್ಟ್? Algu Chaudhary was ready to against the Juma. Why was she not ready to go against the person? Why was he not ready to go against the person? Yakandre the Juman was the best friend of Algu Chaudhary. So hagagi he not ready to go against the Juman. He brought us nothing but Ruyan. ಸೊ ನಾನು ರುಯಾನ್ ಅಂತ ಅಂದರೆ ಸರಿ ಇಲ್ಲದ ಅನ್ನೋ ಮೀನಿಂಗನ್ನು ಕೊಡ್ತದೆ. ಹಿ ಬ್ರಾಟ್ ಅಸ್ ನಥಿಂಗ್ ಬಟ್ ರುಯಾನ್ಸ್. ನಾನು ನಿನಗೆ ಸೋಲ್ಡ್ ಮಾಡಿದಾಗ ಅದು ಚೆನ್ನಾಗೇ ಇತ್ತು, ಅದು ನೋಡೇ ತಾನು ನೀನು ಪರ್ಚೇಸ್ ಮಾಡಿದ್ದು. ಓಕೆ, ಹೂ ಸೆಡ್ ದಿಸ್? ಸಾರಿ, ದ ಫೋರ್ತ್ ಕ್ವಶನ್ ಇಟ್ ಇಸ್ ಟು ಬಿ ಸೆಡ್ ದಟ್ ಹಿ ಬ್ರಾಟ್ ಅಸ್ ನಥಿಂಗ್ ಬಟ್ ರುಯಾನ್. ನೀನು ನನಗೆ ಸರಿ ಇಲ್ಲದ ಏನು ಮಾಡಿದೀಯ? ನೀನು ನನಗೆ ಕೊಡ್ಬೇಕಾದ್ರೆ ಒಳ್ಳೆ ಹಸುನ ಕೊಟ್ಟಿಲ್ಲ, ಯಾವುದೋ ಹಾಳಾಗಿರೋದು ಅಥವಾ ಚೆನ್ನಾಗಿಲ್ಲದ ಹಸುನ ಕೊಟ್ಟಿದೆಯಾ ಅನ್ನೋದು ಸ್ಟೇಟ್ಮೆಂಟ್ ಆಗಿರ್ತದೆ. ಓಕೆ, ಹೂ ಸೆಡ್ ದಿಸ್? ಇದನ್ನು ಯಾರು ಹೇಳಿದರು ಅಂತ ಹೇಳಿದ್ರೆ ದಟ್ ಈಸ್ ದ ಸಂಜು ಸಾಹು. ಹೂ ವಾಸ್ ದಿಸ್ ಸೆಟ್ ಟು? ಯಾರಿಗೆ ಹೇಳ್ತಾನೆ? ಟು ದ ಅಲ್ಗು ಚೌಧರಿ. What did he bring Ruyan to his owner? Okay, he refers to bullock that was given to Sahu by Algu. Algu ಇಂದ ಸಾಹು ಈ ರುಯಾನ್ ಇರುವಂಥ ಹಸುನ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ ದ ಬುಲಕ್ ವಾಸ್ ಡೈಡ್ ವಿತ್ ಇನ್ ಎ ಮಂತ್. ಆತ ಎಲ್ಲ ಕಂಡೀಷನ್ ನೋಡಿ ಕೂಡ ತಗೊಂಡಿದ್ದ, ಅವಾಗ ಚೆನ್ನಾಗೇ ಇತ್ತು. ಬಟ್ ಆಫ್ಟರ್ ದಟ್ 1 month ದಟ್ ಬುಲಕ್ ವಿಲ್ ಬಿ ಡೈ. ಸೊ ಹಾಗಾಗಿ ಬುಲ್ಲಕ್ ತಗೊಂಡು ವಿತಿನ್ ಎ ಮಂತ್ ಒಳಗೆ ಅದು ಸತ್ತೋಯ್ತು. ಐ ಹ್ಯಾಡ್ ಬಿಕೇಮ್ ಯುವರ್ ಎನಿಮಿ. ಸೊ ನಾನು ನಿನ್ನ ಶತ್ರು ಅಂತ ಹೇಳ್ತಾನೆ. ಹೂ ಹ್ಯಾಡ್ ಬಿಕೇಮ್ ದ ಎನಿಮಿ ಆಫ್ ಹೂ? ಜುಮನ್ ಹ್ಯಾಡ್ ಬಿಕೇಮ್ ದ ಎನಿಮಿ ಆಫ್ ಅಲ್ಗು ಚೌಧರಿ. ಜುಮ್ಮನ್ನ ಶತ್ರು ಯಾರಾದರೂ? ಅಲ್ಗು ಚೌಧರಿ ಆದ. ವೆನ್ ಡಿಡ್ ದ ಎನಿಮಿಟಿ ಸ್ಟಾರ್ಟ್ ಫ್ರಮ್? ಹಾಗಾದರೆ ಶತ್ರುತ್ವ ಯಾವಾಗಿಂದ ಶುರುವಾಯಿತು?
ಇಟ್ ಈಸ್ ದ ಸ್ಟಾರ್ಟ್ ಫ್ರಮ್ ದ ಲಾಸ್ಟ್ ಪಂಚಾಯತ್. ಕೊನೆಯ ಪಂಚಾಯತಿ ತೀರ್ಮಾನದ ನಂತರ ಎನಿಮಿಟಿ ಅನ್ನೋದು ಶುರುವಾಯ್ತು, ಶತ್ರುತ್ವ. ದಟ್ ಕಾಸ್ಡ್ ದ ಎನಿಮಿಟಿ ಬಿಟ್ವೀನ್ ದೆಮ್. ಸೊ ಹಾಗಾದರೆ ಈ ಶತ್ರುತ್ವ ಆಗಲಿಕ್ಕೆ ಕಾರಣ ಏನು? ದ ಡಿಸಿಷನ್ ಗಿವನ್ ಬೈ ಅಲ್ಗು ಚೌಧರಿ ಕಾಸ್ಡ್ ದ ಎನಿಮಿಟಿ ಬಿಟ್ವೀನ್ ದೆಮ್. ಸೊ ಅಲ್ಗು ಚೌಧರಿ ಆ ಪಂಚಾಯತ್ ಡಿಸಿಷನ್ನ ಕೊಟ್ಟಿದ್ದರಿಂದ ಇವರಿಬ್ಬರ ನಡುವೆ ಏನಾಯಿತು, ಶತ್ರುತ್ವ ಅನ್ನೋದು ಶುರುವಾಗ್ತಾ ಹೋಗ್ತದೆ. Okay, orally, so these are all questions were very important now. Thank you for watching this video. Stay home, stay safe.